ಪತ್ರಕರ್ತ ನವೀನ್ ಸೂರಿಂಜೆ ಬರೆದಿರುವ ಕರಾವಳಿ ಚರಿತ್ರೆಯಲ್ಲಿ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಕೃತಿ ಬಿಡುಗಡೆ ಕಾರ್ಯಕ್ರಮ ಬೆಂಗಳೂರಿನ ಕಬ್ಬನ್ ಪಾರ್ಕ್ನ ಚನ್ನಬಸಪ್ಪ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಭಾಗಿಯಾಗಿ ಮಾತನಾಡಿದರು. ಈ ವೇಳೆ ಆರ್ಎಸ್ಎಸ್ ವಿರುದ್ಧ ವಾಗ್ದಾಳಿ ನಡೆಸಿದ ಸಚಿವ, ಆರ್ಎಸ್ಎಸ್ ಪುಸ್ತಕಗಳಿಂದ ಸಮಾಜ ಹಾಳಾಗ್ತಾ ಇದ್ದು, ಆರ್ಎಸ್ಎಸ್ ಹಾಗೂ ಬಿಜೆಪಿ ಇತಿಹಾಸವೇ ಓದೋದಿಲ್ಲ ಅಂತ ಹೇಳಿದರು. ಮಸೀದಿ ಕೆಡವಿದ್ರೆ ದೇಗುಲ, ದೇಗುಲ ಕೆಡವಿದ್ರೆ ಸ್ತೂಪ ಅಂತ ಹೇಳಿಕೆ ನೀಡಿದ ಸಚಿವರು, ನರೇಂದ್ರ ಮೋದಿ ಮೂವಿ ಬಂತು, ಆರ್ಎಸ್ಎಸ್ ಮೂವಿ ಬಂತು, ಅದು 100 ಕೋಟಿ ದಾಟಿಲ್ಲ ಅಂದರು. ಇನ್ನು ಮೇಕ್ ಇನ್ ಮೈಸೂರು ಮಾಡಿದ್ದು ಟಿಪ್ಪು ಸುಲ್ತಾನ್ ಅಂತ ಹೇಳಿದ್ರು ಪ್ರಿಯಾಂಕ್ ಖರ್ಗೆ. ಕೆಲವು ಒಳ್ಳೆಯ ಪುಸ್ತಕಗಳು ಕೂಡ ಬಂದಿವೆ. ಪ್ರೊಫೆಸರ್ ಪಿ ಶೇಖರ್ ಇವರು ಸಂಪಾದಕ. ಬೆಂಗಳೂರಿನ ಚನ್ನಬಸಪ್ಪ ಸಭಾಂಗಣದಲ್ಲಿ ನಡೆದಂತಹ ಕಾರ್ಯಕ್ರಮ ಇದು. ಮೇಕಿಂಗ್ ಹಿಸ್ಟ್ರಿನಲ್ಲಿ ಸಾಹಿತ್ಯಕ್ಕೆ ಕೆಲವು ಒಳ್ಳೆಯ ಪುಸ್ತಕಗಳು ಕೂಡ ಬಂದಿವೆ. ಪ್ರೊಫೆಸರ್ ಪಿ ಶೇಖರ್ ಇವರು ಸಂಪಾದಕ. ಇದೇ ಕಾರ್ಯಕ್ರಮದಲ್ಲಿ ಪ್ರಿಯಾಂಕ್ ಖರ್ಗೆ ಕೂಡ ಭಾಗಿಯಾಗಿದ್ರು. ಈ ವೇಳೆ ಆರ್ಎಸ್ಎಸ್ ವಿರುದ್ಧ ಪ್ರಿಯಾಂಕ್ ಇತಿಹಾಸ ಓದೋದಿಲ್ಲ. ಇವಾಗ ಯಾರು ಕೆಲವು ರಾಜ್ಯದಲ್ಲಿ ಇಷ್ಟೆಲ್ಲ ಹೇಳ್ತಾರಲ್ಲ, ತಾಯಿಯಂದ್ರೆ ನೋಡಿದ್ರೆ ಅವ್ರು ಮುಸಲ್ಮಾನರು ಇರ್ತಾರೆ, ಅವ್ರ ತಂದೆಯವರು ಮುಸಲ್ಮಾನರು ಇರ್ತಾರೆ. ಈಗ ಎಷ್ಟು ಜನ ಮೊಘಲರ ಆಸ್ಥಾನದಲ್ಲಿ ರಜಪೂತ್ ರಾಣಿಗಳಿರ್ತಾರೆ. ಇಟ್ಸ್ ಆಲ್ ಅಬೌಟ್ ಅಲಯನ್ಸಸ್, ಐದರ್ ಥ್ರೂ ಮ್ಯಾರೇಜ್ ಆರ್ ಥ್ರೂ ವಾರ್. ಇವೆರಡೇ ಅಲ್ವಾ? ಹಾಗಾಗಿ ನೀವು ವಿಜಯನಗರ ಸಾಮ್ರಾಜ್ಯನ ನೀವು ಇತಿಹಾಸ ನೋಡಿದ್ರೆ ಯಾರ್ಯಾರಲ್ಲಿ ಹೆಣ್ಣು ಕೊಟ್ಟಿದ್ರು, ಯಾರ್ಯಾರು ಎಲ್ಲೆಲ್ಲಿ ಯಾರ ಸಾಮ್ರಾಜ್ಯ ಹೇಗೆ ಬೆಳೀತು ಅಂತ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಪ್ರಾಬ್ಲಮ್ ಏನಂದ್ರೆ ನಾವು ಸಮಯ ಕೊಟ್ಟು ಇತಿಹಾಸವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಈಗ ಬ್ರಿಟಿಷರ 200 ವರ್ಷದ ಕಾಲ ಇಲ್ಲಿ ನಮ್ಮನ್ನ ಆಳಿದ್ರು. ಇವ್ರ ವಿರುದ್ಧ ಟಿಪ್ಪು ಸುಲ್ತಾನು 4 ಮೈಸೂರು ಆಂಗ್ಲೋ ಮೈಸೂರು ವಾರ್ಸ್ ಮಾಡಿದ್ರು. ಅದು ನಿಜನ ಸುಳ್ಳ? ಯು ಕ್ಯಾನಾಟ್ ಟೇಕ್ ದಟ್ ಅವೇ. ಈಗ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದವರು ಸ್ವತಂತ್ರ ಹೋರಾಟಗಾರರಲ್ಲ ಅಂತ ಅವ್ರ ವಾದ. ಆರ್ಎಸ್ಎಸ್ ಮಾಡಿಲ್ಲ ಅಲ್ಲ. ಈಗ ಯಾರು ಬ್ರಿಟಿಷರ ಜೊತೆ ಹೋರಾಟ ಮಾಡಿದವರು ಅವರು ಸ್ವತಂತ್ರ ಹೋರಾಟ, ವಾಟ್ ಎವರ್ ಮೈಟ್ ಬಿ ಹಿಸ್ ರೀಸನ್ಸ್, to safeguard his kingdom, to safeguard his people, to safeguard his wealth, he fought 4 wars. ಅದೇ ಸಂದರ್ಭದಲ್ಲಿ ಬೇರೆ ಏನಾದರೂ ಮಾಡಿದ್ರೆ ಇಲ್ಲ. ಈಗ ಪ್ರಾಬಬ್ಲಿ ಏನಾಗಿದೆ ಅಂದ್ರೆ, ನಾವು ಇದನ್ನ ನಾವು ಬರೇ ಒಂದು ದೃಷ್ಟಿಕೋನದಿಂದ ನೋಡೋದ್ರಿಂದ ಈಗ ನಾವು ನೋಡ್ತಾ ಇದ್ದೇವೆ. ನಾನು ಮೊನ್ನೆ ಈಗ ಕೆಲವು ವರ್ಷದಿಂದ ನಾನು ಇಂಗ್ಲೆಂಡಿಗೆ ಹೋಗಿದ್ದೆ. ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮಾಡಬೇಕಾದಾಗ ನಾನು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅವ್ರ ಜೊತೆ ಟೈ ಅಪ್ ಮಾಡಲಿಕ್ಕೆ ನಾನು ಡೈರೆಕ್ಟರ್ ಅವ್ರ ಜೊತೆ ಮಾತಾಡ್ಲಿಕ್ಕೆ ಹೋಗಿದ್ದೆ. ಅಲ್ಲಿ ಹೋದಾಗ ಸ್ವಲ್ಪ ಬಿಡುವಿದ್ದಾಗ ವಿಕ್ಟೋರಿಯಾ ಆಲ್ಬರ್ಟ್ ಮ್ಯೂಸಿಯಂಗೆ ಹೋಗಿದ್ದೆ. ಆ ವಿಕ್ಟೋರಿಯಾ ಆಲ್ಬರ್ಟ್ ಮ್ಯೂಸಿಯಂನಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.